ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಚಾರ ಬಂದುಬಿಟ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 2 OTT ಬರ್ತಾ ಇದೆ ಅಂತ ನಾನು ಆಗಲೇ ಹೇಳಿದ್ದೆ. ಸೊ ಈ ಕನ್ನಡ ಬಿಗ್ ಬಾಸ್ OTTಗೆ ಯಾವ ಥರ ಕಂಟೆಸ್ಟೆಂಟ್ಸ್ ಬಂದರೆ ಚೆನ್ನಾಗಿರುತ್ತೆ, ಮತ್ತು ಯಾವ ವ್ಯಕ್ತಿ ಆಗಿರ್ಬೋದು, ಆ ವ್ಯಕ್ತಿ ಬರ್ತಾರಾ ಇಲ್ಲಾಂದರೆ ಬರಲ್ವಾ ಅಂತ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಆ ವ್ಯಕ್ತಿ ಇನ್ಯಾರೂ ಅಲ್ಲ, ಡಾಕ್ಟರ್ ಬ್ರೋ ಅಂತ. ಮೋಸ್ಟ್ ಆಫ್ ದ ಮೆಂಬರ್ಸ್ಗೆ ಆ ವ್ಯಕ್ತಿ ಆಲ್ರೆಡಿ ಪರಿಚಯ ಆಗಿದ್ದಾರೆ. ಜಸ್ಟ್ ಇಂಡಿಯಾಲೇ ಅಲ್ಲ, ಔಟ್ಸೈಡ್ ಕಂಟ್ರಿಲೂ ಕೂಡ ಅವ್ರನ್ನ ಹೋಗಿ ಪರಿಚಯ ಮಾಡಿಕೊಂಡ ವ್ಯಕ್ತಿ ಅವರು, ಡಾಕ್ಟರ್ ಬ್ರೋ ಅವರು. ಅವರಿಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ 2 ಮಿಲಿಯನ್ ಪ್ಲಸ್ ಫಾಲೋವರ್ಸ್ ಇದ್ದಾರೆ, ಮತ್ತು ಯೂಟ್ಯೂಬಲ್ಲೂ ಕೂಡ ಅಷ್ಟೇ 2 ಮಿಲಿಯನ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮತ್ತು ಅವ್ರು ಮಾತಾಡಬೇಕಾದ್ರೆ ಇರಲಿ, ಇಲ್ಲಾಂದರೆ ಅವರು ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಆಗಲಿ, ತುಂಬ ನ್ಯಾಚುರಲ್ ಆಗಿ ನೋ ಫಿಲ್ಟರ್ಸ್ ರಾ ಆಗಿ ಮಾತಾಡ್ತಾರೆ. ಸೊ ಒಂದು ಕ್ವಾಲಿಟಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಸೊ ನಾನು ಹೇಳ್ದಾಗೆ ಯಾವ ಥರ ಕಂಟೆಸ್ಟೆಂಟ್ಸ್ನ ಬಿಗ್ ಬಾಸ್ OTTಗೆ ಪ್ರಿಫರ್ ಮಾಡ್ತಾರೆ ಅಂದರೆ, ಒಂದು ಮನುಷ್ಯ 8,000 ದುಡಿತಿದ್ದಾನೆ ಅಂದರೆ ಆ ವ್ಯಕ್ತಿಗೂ ಆ ವ್ಯಕ್ತಿನ ನೋಡೋ ಪರಿಚಯ ಮಾಡ್ಕೊಳ್ಳೋ ಎಬಿಲಿಟಿ ಇರಬೇಕು. 1,00,000 ದುಡಿತಿರೋ ವ್ಯಕ್ತಿಗೂ ಕೂಡ ಈ ವ್ಯಕ್ತಿನ ಪರಿಚಯ ಮಾಡ್ಕೊಳ್ಳೋ ಅಂಥ ಎಬಿಲಿಟಿ ಇರಬೇಕು. ಸೊ ಆ ಪ್ಲ್ಯಾಟ್ಫಾರ್ಮ್ ಇನ್ಯಾವುದೂ ಅಲ್ಲ, ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್. ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಅದು ಆಕ್ಸೆಸಿಬಲ್ ಇರುತ್ತೆ. ಸೊ ಇದರಲ್ಲಿ ಯಾರು ಫೇಮಸ್ ಆಗಿರ್ತಾರೋ, ಸಾಮಾನ್ಯ ಜನಕ್ಕೂ ಕೂಡ ಯಾರು ಅವರ ಪರಿಚಯ ಇರುತ್ತೋ ಆ ಥರ ಕಂಟೆಸ್ಟೆಂಟ್ಸ್ನ ಚೂಸ್ ಮಾಡ್ತಾರೆ BB ಟೀಮ್ ಅವರು OTTಗೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ನ ನೋಡಿದ್ರೆ ಡಾಕ್ಟರ್ ಬ್ರೋ ಅದರಲ್ಲಿ ನಂಬರ್ 1 ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಚಿಕ್ಕ ಹುಡುಗರಿಂದ ಒಂದು ವಯಸ್ಸಾಗಿರೋ ವ್ಯಕ್ತಿವರೆಗೂ ಡಾಕ್ಟರ್ ಬ್ರೋ ಅಂದರೆ ಇಷ್ಟಪಡ್ತಾರೆ. ಸೊ ಈ ಥರ ಇರಬೇಕಾದ್ರೆ ಬಿಗ್ ಬಾಸ್ ಅವರು ಹೋಗಿ ಅಟೆಂಪ್ಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಇನ್ ಕೇಸ್ ಅವ್ರು ಅಟೆಂಪ್ಟ್ ಮಾಡಿದರೆ, ಡಾಕ್ಟರ್ ಬ್ರೋ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಅಂದರೆ, ಡಾಕ್ಟರ್ ಬ್ರೋ ಅವರು ಅದಕ್ಕೆ ಬಿಗ್ ಬಾಸ್ಗೆ ಬರೋಕ್ಕೆ ಒಪ್ಕೋತಾರ ಅನ್ನೋದು ಇನ್ನೊಂದು ಕ್ವಶನ್ ಮಾರ್ಕ್. ಯಾಕಂದರೆ ಯಾವ ವ್ಯಕ್ತಿ ಆದ್ರೂ ಒಂದು ಬಿಗ್ ಬಾಸ್ಗೆ ಆಗಲಿ, ಯಾವುದಾದ್ರೂ ಒಂದು ರಿಯಾಲಿಟಿ ಶೋಗೆ ಹೋಗ್ತಾ ಇದ್ದಾರೆ ಅಂದರೆ ಒಂದು ನೇಮ್ ಫೇಮ್ ಗಳಿಸ್ಕೊಳ್ಳೋಕ್ಕೋಸ್ಕರ ಅಂತಲೇ ಆಗಿರುತ್ತೆ. ಸೊ ಡಾಕ್ಟರ್ ಬ್ರೋ ಅವರಿಗೆ ಆಲ್ರೆಡಿ ಜನಗಳ ಪ್ರೀತಿ ಬೇಕಾದಷ್ಟು ಸಿಕ್ಕಿದೆ. ಸೊ ಅವ್ರೇನಾದ್ರೂ ಆಲ್ರೆಡಿ ನಂಗೆ ಆಲ್ರೆಡಿ ಪ್ರೀತಿ ಸಿಕ್ಕಿದೆ ಅಲ್ವಾ, ಸೊ ಇದೇನಾದರೂ ನೆಗೆಟಿವ್ ಆಗುತ್ತಾ ನನಗೆ, ಇಲ್ಲಾಂದರೆ ಇದು ಪಾಸಿಟಿವ್ ಆಗುತ್ತಾ ಅಂತ ಏನಾದರೂ ಥಿಂಕ್ ಮಾಡಿ, ಏನಾದರೂ ನೆಗೆಟಿವ್ ಆದರೆ ನನಗೆ ಆಲ್ರೆಡಿ ಫ್ಯಾನ್ ಫಾಲೋವರ್ಸ್ ಇದ್ದಾರಲ್ವಾ, ಅವ್ರಿಗೆ ಏನಾದರೂ ಹರ್ಟ್ ಆಗುತ್ತಾ ಅಂತ ಬ್ಯಾಕ್ ಸ್ಟೆಪ್ ತೊಗೊಳ್ತಾರಾ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಅವರು BBಗೆ ಬಂದ್ರೇ, ಅಂದರೆ ಬಿಗ್ ಬಾಸ್ಗೆ ಬಂದ್ರೇ ನನಗೆ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ನಮಗೂ ಕೂಡ ಡಾಕ್ಟರ್ ಬ್ರೋ ರಿಯಲ್ ಲೈಫಲ್ಲಿ 24/7 ಹೆಂಗಿರ್ತಾರೆ ಅನ್ನೋ ನೋಡೋ ಕ್ಯೂರಿಯಾಸಿಟಿ ನಮಗೂ ಇದೆ. ಅವ್ರ ಸಬ್ಸ್ಕ್ರೈಬರ್ಸಲ್ಲಿ ನಾನು ಒಬ್ಳು. ಅವ್ರು ತುಂಬ ವೀಡಿಯೋಸ್ನ ಫಾಲೋ ಮಾಡ್ತೀನಿ ರೆಗ್ಯುಲರಾಗಿ. ಅವರಂದರೆ ನನಗೂ ಕೂಡ, ಅವ್ರ ವೀಡಿಯೋಸ್ ಅಂದರೆ ನನಗೂ ಕೂಡ ತುಂಬ ಇಷ್ಟ. ಸೊ ನೋಡಬೇಕು ಅವ್ರನ್ನ BB ಟೀಮ್ ಅಪ್ರೋಚ್ ಮಾಡುತ್ತಾ, ಮಾಡಿದ್ರೆ ಡಾಕ್ಟರ್ ಬ್ರೋ ಒಪ್ಕೊಂಡು BB ಟೀಮ್ ಅಂದರೆ ಬಿಗ್ ಬಾಸ್ಗೆ ಬರ್ತಾರಾ ಅಂತ ವೆರಿ ಎಕ್ಸೈಟೆಡ್. ನೋಡಬೇಕು ಯಾವ್ಯಾವ OTTಗೆ ಬರ್ತಾರೆ ಸೀಸನ್ 2ಗೆ ಅಂತ. ಇದು ನಾನು ಈ ವಿಡಿಯೋಲಿ ಹೇಳಕ್ಕೆ ಇಷ್ಟಪಟ್ಟಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅಪ್ಲೋಡ್ ಆಗುತ್ತೆ ಮತ್ತು ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.